ವರ್ಷ ಹೊಸದಾಗಿ ಮಾಡಿದ್ವಣ್ಣ ಮೀನದ ಜೀವಾಮೃತ ಅಂತಂದು. ಈಗ ಹೊಸದಾಗಿ ಮೀನದ ಜೀವಾಮೃತ ಹಾಕಂತೀರಿ ಇದಕ್ಕೆ. ಅದ್ರ ಹಾಕಿದ್ರೆ ಏನು ಉಪಯೋಗ ಆಕತಿ ಗಿಡಗಳಿಗೆ? ಅದರಿಂದ ಈಗ ಹಾಕಿದ್ವಿ ಅಂದ್ರೆ ಮುಂದಕ್ಕೆ ಬಿಡ್ತಾವಲ್ಲ ಹಿಂಗಾರ ಅವು ಚಲೋ ಬಿಡ್ತಾವೆಲ್ಲ. ಹಿಂಗಾರ ಆತ ಗಿಡ ಕರು ಮುಡಂಗಿಲ್ಲ. ಈಗ ಒಂದೊಂದ್ ಗಿಡ ಹಳದಿ ಆಗಿರ್ತಾವ ನೋಡು, ಅವ್ ಯಾವ ಮತ್ ಹಳದಿ ಆಗಂಗಿಲ್ಲ, ಹಚ್ಚಿಗ ಜಾಸ್ತಿ ಆಗ್ತಾವ. ಅದ ಜೀವಾಮೃತ ನೀವು ಯಾವ ತರ ತಯಾರು ಮಾಡಿರಣ? ಅದು ಯಾವ ತರ ಅಂದ್ರ ಅಣ್ಣ ಮೊದ್ಲು 12 kg ಮೀನಾ ತಗೊಂಡಿದ್ವಿ. ಅದ್ರ ನೆಕ್ಸ್ಟ್ ಒಂದ್ 10 kg ಆರ್ಗಾನಿಕ್ ಬೆಲ್ಲ ತಗೋಬೇಕು. ಮತ್ತೆ ಬೇರೆ ಬೆಲ್ಲ ನಡೆಯಂಗಿಲ್ಲ. ಆರ್ಗಾನಿಕ್ ಬೆಲ್ಲನ ಬೇಕು. ಆರ್ಗಾನಿಕ್ ಬೆಲ್ಲ ತಗೊಂಡು ಅವನ್ನೆಲ್ಲ ಒಂದ್ 3 ರಿಂದ 4 ತಿಂಗಳ ಕೊಳಿ ಇಟ್ವಿ. 3 ರಿಂದ 4 ತಿಂಗಳ ಅದನ್ನ ಒಂದ್ ಡ್ರಮ್ ಹಾಕಿ ಕೊಳಿ ಇಟ್ರಿ. ಆಮೇಲೆ ಈಗ ನೆಕ್ಸ್ಟ್ ಈಗ ಹಾಕಾತೇವಿ ನೋಡ. ಈಗ ಗಿಡಕ್ಕೆ ಹಾಕಾತಿರಿ. ಈಗ ಮೀನದ ಜೀವಾಮೃತ ಹಾಕೋ ವಿಡಿಯೋ ತೋರಿಸ್ತಾನೆ ಬರ್ರಿ ಅಣ್ಣ. ಈಗ ಈ ತೋಟಕ್ಕೆ ಅವ್ರು ಮೀನದ ಜೀವಾಮೃತ ಹಾಕಕ್ಕೆ ಬಂದಾರ. ಈಗ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಹಾಕ್ತಾರ ಮತ್ತು ಅದನ್ನ ಹಾಕಿದ್ರೆ ಏನಾಕತಿ ಅಂತೇಳಿ ಅವ್ರ ಕಡೆ ಹೋಗಿ ನಾವು ಕೇಳೋಣಂತ ಬರ್ರಿ. ಇದು ಮೀನದ ಜೀವಾಮೃತದ ಡ್ರಮ್. ಇದಕ್ಕೆ ಪಪ್ಪಾಳಿ ಹಣ್ಣು ಹಾಕ್ಯಾರ. ಯಾಕಪ್ಪ ಅಂದ್ರೆ ಅದು ಮೀನದ ವಾಸನೆ ಬರಬಾರ್ದು ಅಂಥೇಳಿ ಇದ್ರಾಗಿರೋದನ್ನ ಲೀಟ್ರ್ ಗಂಟ್ಲೆ ತೊಗೊಂಡು ದೊಡ್ಡ ಡ್ರಮ್ಮಿಗೆ ಹಾಕ್ತಾರ. ಈ ಡ್ರಮ್ನ್ಯಾಗ ನೀರು ಮಿಕ್ಸ್ ಐತಿ ಮತ್ತು ಮೀನದ ಜೀವಾಮೃತನ ಮಿಕ್ಸ್ ಐತಿ. ಹಾಗಾಗಿ ಸ್ವಲ್ಪ ಕೈಯಾಡ್ಕೆಂತ ಇದನ್ನ ತುಂಬ್ಕೊಂಡು ಗಿಡಕ್ಕೆ ಹಾಕ್ತಾರ. ಇದಕ್ಕೆ ನೀರು ಫುಲ್ ಡ್ರಮ್ ಇರ್ತೈತಿ ನೀರು. ಈಗ ಇದರಿಂದ ಎಷ್ಟು ಲೀಟ್ರ್ ಹಾಕ್ತಿ? ಅದಕ್ಕೆ 1 ಲೀಟ್ರ್. 1 ಲೀಟ್ರ್ 1 ಡ್ರಮ್ಗೆ. ಆ ಡ್ರಮ್ ಎಷ್ಟು ಲೀಟ್ರ್ ಆಕತಿ? 200 ಲೀಟ್ರ್. 200 ಗಿಡಕ್ಕೆ ಹಾಕ್ತದೆ. 1 ಡ್ರಮ್ಗೆ 2 ಲೀಟ್ರ್ ಹಾಕ್ತಿ ಇದನ್ನ. ಇದ್ರಾಗಿರೋದನ್ನ ಇದಕ್ಕೆ 2 ಲೀಟ್ರ್ ಹಾಕಿ 200 ಲೀಟ್ರ್ ಐತಿ. 200 ಗಿಡಕ್ಕೆ ಹಾಕಾವ ನೀವು? 200 ಗಿಡಕ್ಕೆ. ಈಗ ಮಿಕ್ಸ್ ಮಾಡ್ತೇವೆ ಅದನ್ನ. ಮಿಕ್ಸಿಂಗ್ ಇದಕ್ಕೆ ಏನೇನು ಹಾಕಿರಿ ಅಣ್ಣ? ಇದಕ್ಕೆ ಮೀನದ ಜೀವಾಮೃತ ಮಾಡಕ್ಕೆ 12 kg ಮೀನಾ, 12 kg ಮೀನಾ, 10 kg ಆರ್ಗ್ಯಾನಿಕ್ ಬೆಲ್ಲ. 10 kg ಆರ್ಗ್ಯಾನಿಕ್ ಬೆಲ್ಲ. ಅದನ್ನ ಎಷ್ಟು ದಿನ ಕೊಳೆ ಹಾಕ್ಬಿಟ್ರಿ? 4 ತಿಂಗಳೇನ ಬಿಟ್ಟಿದ್ದು. 4 ತಿಂಗಳ? 3 ರಿಂದ 4 ತಿಂಗಳ. ಇದು ಮೀನದ ಜಿಗಿ ಅಂಟಿಕೊಂಡತ್ತಿದ್ರಾಗ ಅದು ಬಿಡಾಕ ಹೊಲ್ದು. ಕೊಬ್ಬಿನ ಅಂಶ ಅಂತಿದೆ ಏನ ಮೀನದ್ದು. ಇದು ನೋಡ್ರಿ ಇಂಥ ತಿಂಡಿಯಾಗಿ ಎಲ್ಲಿ ಬಂದಿತ್ತು ಕ್ಯಾಂದಿಗೆ ಅದು. ಈ ವಾಸನೆ ನೋಡ್ಕೊಂಡು ಇಲ್ಲಿ ಒಂದು ನಾಯಿ ಬಂದಿತ್ತು ಮೀನದ ಮುಳ್ಳು ತಿನ್ನಾಕ. ಎಲ್ಲಿ ಹೋಗ್ತಾವಣ ಅದು? ಇನ್ನು ತೆಗೆದಾಕ್ಲಿ ಊಟ ಮ್ಯಾಗಿಂದ. ಇದೇನಣ್ಣ ಮ್ಯಾಗಲ್ದು? ಇಷ್ಟ ಮಿಕ್ಸ್ ಮಾಡೋದಿದ್ನ ಕೈಯಾಡಲ್ಲಿನ? ಮಿಕ್ಸ್ ಮಾಡಿ. ಒಂದೊಂದು ಗಿಡಕ್ಕೆ ಎಷ್ಟು ಲೀಟ್ರ್ ಹಾಕ್ತೀರಿ? ಒಂದೊಂದು ಗಿಡಕ್ಕೆ 1 ಲೀಟ್ರ್ ಹಾಕ್ತೇವೆ ನೋಡಪ್ಪ. ಒಂದೊಂದು ಗಿಡಕ್ಕೆ 1 ಲೀಟ್ರ್? ಹಾಂ. ಇದನ್ನ ಹಾಕಿದ್ರೆ ಏನು ಉಪಯೋಗ ಐತೆ ಅಣ್ಣ? ಅಡಿಕೆ ಗಿಡ ಚಂದ ಫಲ ಬಿಡ್ತಾವೆ ಮುಂದಿನ ವರ್ಷ. ಈ ವರ್ಷ ಇನ್ನೂ ಅಡಿಕೆ ಕೆಡವಿರಲ್ಲ, ಅವಾಗ ಹಾಕ್ಬೇಕು. ಅಡಿಕೆ ಯಾವಾಗ ಇನ್ನೂ ಕೆಡವಿಬಾರ್ದು ಅವಾಗ ಹಾಕ್ಬೇಕು. ಅಂದ್ರೆ ಮುಂದಿನ ವರ್ಷ ಇವು ಏನು ಹಿಂಗಾರು ಬಿಡ್ತಾವಲ್ಲ, ಅವು ಚೆನ್ನಾಗಿ ಬಿಡ್ತಾವ. ಹಿಂಗಾರು ಬಿಡ್ತಾವ, ಚಲೋ ಬಿಡ್ತಾವ ಇದನ್ನ ಹಾಕಿದ್ರೆ. ಇದು ಕರಿಯೋದೇನ ಹಾಕಿರಲ್ಲ ಗಿಡಕ್ಕೆ ಸುತ್ತಲ? ಕೊಟ್ಟಿಗೆ ಗೊಬ್ಬರ ಅಣ್ಣ, ಅದು ಸಿಡಿದಿಲ್ಲ. ಯಪ್ಪ, ಇದ ಕೊಟ್ಟಿಗೆ ಗೊಬ್ಬರ. ಒಳ್ಳೆದ್ರಾಗ ಕಬ್ಬಿನ ಫ್ಯಾಕ್ಟ್ರಿ ಗೊಬ್ಬರ ಐತಿ, ಕಬ್ಬಿನ ಅಂತಾರ ಅದಕ್ಕೆ.
ಕಬ್ಬಿನ ಫ್ಯಾಕ್ಟ್ರಿ ಗೊಬ್ಬರ ಮಿಕ್ಸ್ ಇಟ್ರಿ. ಅದಕ್ಕೆ ಮಡ್ಡಿ ಅಂತಾರ ಫ್ಯಾಕ್ಟ್ರಿ ಗೊಬ್ಬರಕ್ಕೆ. ಮಡ್ಡಿ ಅಂದ್ರೆ ಇದನ್ನ ಕಬ್ಬಿಂದೆಲ್ಲ ವೇಸ್ಟ್ ಇರ್ತೈತೆ. ವೇಸ್ಟ್ ಅದನ್ನ ಟನ್ ಗಂಟ್ಲೆ ಕೊಡ್ತಾರ. ಟನ್ ಗಂಟ್ಲೆ. ಇದನ್ನ ಒಂದ್ ಗಿಡಕ್ಕೆ ಎಷ್ಟೆಷ್ಟು ಹಾಕಿರಿ? ಒಂದ್ ಗಿಡಕ್ಕೆ ಒಂದೊಂದು ಬುಟ್ಟಿ ಹಾಕಿ ನೋಡೋಣ. ಒಂದೊಂದು ಬುಟ್ಟಿ. ಅದನ್ನ ಹಾಕಿದ್ರೆ ಏನು ಉಪಯೋಗ ಆಕತಿ? ಅವಕ್ಕೆ ಗಿಡ ಎಲ್ಲ ಕರು ಹಾಕವು, ಹಸಿರು ಒಟ್ಟ ಮುರಿಯಂಗಿಲ್ಲ. ಗಿಡ ಕರು ಹಾಕಾವು, ಹಸಿರು ಮುರಿಯಲ್ಲ. ತಡಿ ನಾ ಇದನ್ನ ಹಾಕ್ತಾ